ವೇದಿಕೆ ಮೇಲೆ ಆಸೀನರಾದಂಥ ಮುಖ್ಯೋಪಾಧ್ಯಾಯರೇ ಹಾಗೂ ಸಹಶಿಕ್ಷಕರಿಗೆ ಅಲ್ಲದೆ ನನ್ನ ಎಲ್ಲ ಮುಖ ಮಕ್ಕಳಿಗೂ ವಂದನೆಗಳನ್ನು ಅರ್ಪಿಸುತ್ತಾರೆ. ಇವತ್ತಿನ ದಿವಸ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂತಂದ್ರೆ ಈ ಹಾಡಿನಲ್ಲಿ ನೋಡಿದೆ ನಾನು ಗುರುಗಳು ಎಷ್ಟು ಹುಡುಗರನ್ನ ಟ್ರೈನ್ ಮಾಡಿದಾರಪ್ಪ ಅಂತಂದ್ರೆ ಆ ಹಾಡಿನಲ್ಲಿ ಏನಂತಂದ್ರೆ ಗುರು ಕತ್ತಲಿಂದ ಬೆಳಕಡೆ ಕಡೆ ಕರ್ಕೊಂಡು ಹೋಗೋದು, ಅಜ್ಞಾನದಿಂದ ಜ್ಞಾನದ ಕಡೆ ಕರ್ಕೊಂಡು ಹೋಗೋದು, ಸುಳ್ಳಿನಿಂದ ಸತ್ಯದ ಕಡೆ ಕರ್ಕೊಂಡು ಹೋಗೋಣ ಅಂತ ಒಂದು ಹಾಡಲ್ಲಿ ಸ್ವಾರಸ್ಯಕರವಾದ ಒಂದು ಸಂದೇಶವನ್ನು ಕೊಡ್ತಾಯಿಲ್ಲ ಅವರಿಗೆ ನೋಡಿದೆ ನಾನು. ಭಾಳ ಸಂತೋಷ ಆಯಿತು. ಅದಲ್ಲದೆ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಮಕ್ಕಳಿಂದ ನಿರ್ವಹಿಸಿದ್ರು. ನಾ ಭಾಳ ಶಾಲೆಯಲ್ಲಿ ನೋಡಿದೆ, ಯಾರೋ ಟೀಚರ್ ಮಾಡ್ತಾರೆ, ಯಾರೋ ಸರ್ ಮಾಡ್ತಾರೆ, ಹೆಡ್ ಮಾಸ್ಟರ್ ಮಾಡ್ತಾರೆ. ಇಲ್ಲಿ ಏನು ಮಾಡಿದ್ರಪ್ಪ ಗುರುಗಳು ಅಂತಂದ್ರೆ ಎಷ್ಟು ಒಳ್ಳೆಯ ಸಂದೇಶ ಕೊಟ್ಟರು ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳ ಸಂಯೋಜನೆಯನ್ನು ಮಕ್ಕಳಿಗೆ ಕೊಟ್ಟರು. ಇದರಿಂದ ಏನಾಗ್ತದೆ ಅಂತಂದ್ರೆ ಮುಂಬರೋ ದಿನಗಳಲ್ಲಿ ನೀವು ವಯಸ್ಸಾದಮೇಲೆ ಬೇಡ ಒಂದು 18-19 ನಿಮಗೊಂದು ಸ್ಟೇಜ್ ಕರೆಸ್ ಬರುತ್ತಂದ್ರೆ ಒಂದು ಹೆಂಗಿರ್ತದಪ್ಪ ಅಂತಂದ್ರೆ ಭಾವನೆಗಳಂದ್ರೆ ಏನೋ ಹೆದರಿಕೆ ಇರೋದಲ್ಲ ನಿಮಗೆ. 100 ಮಂದಿ ಇಲ್ಲ 1000 ಮಂದಿ 1,00,000 ಮಂದಿ ಕುಂತರೂ ನಿಮಗೊಂದು ಮಾತಾಡೋಂಥ ಒಂದು ಧೈರ್ಯ ಈ ಒಂದು ಪ್ರಾಥಮಿಕ ಶಿಕ್ಷಣದಲ್ಲಿ ಅವ್ರು ನಿಮಗೆ ಕಲಿಸ್ಕೊಟ್ಟಿರ್ತಾರೆ. ಅಂದರೆ ಭಾಳ ಇದೊಂದು ಕಾರ್ಯಕ್ರಮವನ್ನು ಭಾಳ ಸಂತೋಷ ಆಗ್ತದೆ. ಹುಡುಗರು ಸ್ವಲ್ಪ ಇದ್ರೂ ನೀಟಾಗದಿರಿ, ನ್ಯಾಚುರಲ್ ಆಗದಿರಿ, ಯಾವುದೇ ಗದ್ದಲ ಇಲ್ಲ, ಎಲ್ಲೂ ಪಿನ್ ಡ್ರಾಪ್ ಸೈಲೆನ್ಸ್ ಇಟ್ಟಿಟ್ಟು ಅಷ್ಟು ನೀಟಾಗಿ ನಿಮ್ಮನ್ನು ಗುರು ಶಿಕ್ಷಕರು ಮಾಡ್ಕೊಂಡು ಹೋಗಿದ್ದಾರೆ. ಇದು ನನಗೆ ಭಾಳ ಸಂತೋಷ ಅನ್ಸುತ್ತೆ. ಈಗೇನಂತ ಹಿಂದೆ ನಿಮಗೊಂದು ಒಂದು ವಾರದಿಂದ ಗುರು ಪೂರ್ಣಿಮಾ ಅಂತ ನಿಮಗೆ ಗೊತ್ತಿರ್ತದೆ. ಗುರು ಪೂರ್ಣಿಮಾ ಅಂತಂದ್ರೆ ಏನು, ನೀವೇನು ಮಾಡಿರಿ ಗುರು ಪೂರ್ಣಿಮಾ ದಿವಸ ಮಾಡಿರಿ, ಎಲ್ಲರೂ ಮಾಡಿರ್ಬೇಕು. ಗುರುಗಳಿಗೆ ಏನೋ ಗಿಫ್ಟ್ ಕೊಟ್ರಿ, ಗುರುವಿನ ಬಗ್ಗೆ ಭಾವನೆ ತೋರಿ. ಗುರು ಪೂರ್ಣಿಮಾ ಅಂದ್ರೆ ಒಂದು ದಿವಸದ ಗುರು ಪೂರ್ಣಿಮಾ ಅಲ್ಲ, ಅವತ್ತು ಒಂದೇ ದಿವಸದಂದು ನಿಮ್ಮ ಗುರುಗಳಿಗೆ ತೋರಿಸಿ ಶ್ರದ್ಧೆ ತೋರಿಸಿ ಅಂತ ಅಲ್ಲ. ಅದು ಇಡೀ ನಿಮ್ಮ ಜೀವನ ಪರ್ಯಂತ ನಿಮ್ಮ ಸಾಯುವ ಕೊನೆಯವರೆಗೂ ಕೂಡ ಈ ಪ್ರಾಥಮಿಕ ಶಾಲೆಯನ್ನೇ ಶಿಕ್ಷಕ ಕಲಿಸಿದ್ದಾರೆ. ಯಾಕಂದ್ರೆ ಇವ್ರು ಹೆಂಗೆ ಪ್ರಾಥಮಿಕ ಶಾಲೆ ಶಿಕ್ಷಣ ಅಂತಂದ್ರೆ ಏನಪ್ಪ ಅಂದ್ರೆ ಒಂದು ತಾಯಿ ಸ್ವರೂಪಿ ಶಿಕ್ಷಣ ಇದೆ. ಇಲ್ಲೇನು ತಾಯಿ ಏನು ಮಾಡ್ತಾಳೆ ಅಂದ್ರೆ ತಾಯಿ ತಂದೆ 6 ವರ್ಷದ ನಂತರ ತಂದು ನಿಮಗೆ ಇಲ್ಲಿ ಬಿಟ್ಬಿಡ್ತಾರೆ. 6 ವರ್ಷದ ನಂತರ ನಿಮಗೆ ತಿಳುವಳಿಕೆ ಬರೋದನ್ನ 6 ವರ್ಷದ ನಂತರ ಬರ್ತೈತಿ. ಯಾಕಂದ್ರೆ 6 ವರ್ಷದೊಳಗೆ ಏನು ಮಾಡ್ತೀರಿ, ನೀವು ಹಠ ಸಾಧಿಸ್ತೀರಿ, ತಾಯಿ ಮೇಲೆ ಹಠ, ತಂದೆ ಮೇಲೆ ಹಠ, ಏನೋ ಗದ್ದಲ ಮಾಡ್ಕೊಂಡು ಮನೆಯೊಳಗೆ ಇರ್ತೀರಿ. ಅಂಥ ಒಂದು ವಿದ್ಯಾರ್ಥಿನ ತಂದು ಇಲ್ಲಿ ನಿಮಗೆ ಪ್ರಾಥಮಿಕ ಶಾಲೆಯಲ್ಲಿ ಬಿಟ್ಬಿಡ್ತಾರೆ. ಅವಾಗ ಕರ್ತವ್ಯ ಯಾವುದು ಜಾಸ್ತಿ ಇರ್ತೈತಪ್ಪ ಅಂತಂದ್ರೆ ಪ್ರಾಥಮಿಕ ಶಾಲೆ ಅದಿಂದ ಕಲಿಸ್ಬೇಕು. ನಿಮಗೆ ಪೆನ್ಸಿಲ್ ಕೈಯಾಗಿ ಹಿಡಿದು ಇದು ಇಲ್ಲಿಂದ ಹಿಡ್ಕೊಂಡು ಅಳಕ್ಷತೆ ಅಂತ ಕಲಿಸಿ ನಿಮಗೆ 7th ಪಾಸ್ ಮಾಡೋ ಒಂದು ಹಂತಕ್ಕೆ ತಂದು 8ಕ್ಕೆ ಕಳಿಸ್ತಾರೆ. ಅಂದ್ರೆ ಅಲ್ಲಿ ಏನು ಮಾಡ್ತಾರೆ, ಇವರು ನಿಮ್ಮನ್ನು ಒಂದು ಮೂರ್ತಿಯನ್ನಾಗಿ ರೂಪಿಸಿ ಹೈಸ್ಕೂಲಿಗೆ ಕೊಡ್ತಾರೆ. ಅವ್ರದ್ದು ಕೆಲಸ ಜಾಸ್ತಿ ಇರೋದಿಲ್ಲ. ಬಟ್ ಪ್ರಾಥಮಿಕ ಶಾಲೆ ಒಳಗೆ ಏನು ಜಾಸ್ತಿ ಇರ್ತೈತಿ, ಇವ್ರ ಕರ್ತವ್ಯ ಭಾಳ ಇರ್ತೈತಿ. ಹಿಂಗಾಗಿ ನೀವು ಗುರುವಿಗೆ ವಂದನೆಯನ್ನು ಸಲ್ಲಿಸ್ಬೇಕಂತೇಳಿ ಗುರು ವಂದನೆ ಕಾರ್ಯಕ್ರಮವನ್ನು ಗುರು ಪೂರ್ಣಿಮಾ ಅಂತ ಮಾಡಿದರು. ಅದಕ್ಕೆ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಯಾಕಂದರೆ ವ್ಯಾಸರಾಜರು ವ್ಯಾಸರು ಋಷಿ ಮುನಿಗಳು ವೇದಗಳನ್ನು ಕಲಿತು ಉಪನಿಷತ್ತುಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಂಥವರು. ಇಲ್ಲಿ ಗುರು ಪೂರ್ಣಿಮಾ ದಿವಸ ಏನಂತಂದ್ರೆ ಗುರು ಅಂತಂದ್ರೆ ಯಾರು, ಬರೀ ಶಾಲಾ ಶಿಕ್ಷಕರೇನು ಗುರು ಅಲ್ಲ. ಗುರುವಿನಲ್ಲಿ 4 ಗುರುಗಳನ್ನು ನಾವು ಮುಖ್ಯವಾಗಿ 4 ಗುರುಗಳನ್ನು ಅರ್ಥ ಮಾಡ್ಕೊಳ್ಬೋದು. ಎಲ್ಲಿ ಮೊದಲು ನಾವೇನು ಮಾಡ್ತೀವಿ, ಮಾತೃ ದೇವೋಭವ ಅಂತೀವಿ, ಅಂದ್ರೆ ತಾಯಿಯ ಗುರು ಅಂತ ಕರಿತೀವಿ. ಅದನಂತರ ಏನು ಮಾಡ್ತೀವಿ, ಸ್ವಲ್ಪ ದಿವಸ ಪಿತೃ ದೇವೋಭವ ಅಂತೀವಿ, ಅಂದ್ರೆ ತಂದೆಗೆ ದೇವರು ಅಂತ ಕರಿತೀವಿ. ಯಾಕಂದ್ರೆ ಅಂದರೆ ಅದಾನಂತರ ಏನು ಮಾಡ್ತೀವಿ, ಗುರು ದೇವೋಭವ ಅಂತೀವಿ, ಗುರುಗಳಂತಂದ್ರೆ ಈಗಿದ್ದಂಥ ಗುರುಗಳು. ತದನಂತರ ಏನು ಮಾಡ್ತೀವಿ, ಅತಿಥಿ ದೇವೋಭವ ಅಂತ ಕರಿತೀವಿ. ಇವೆಲ್ಲನೂ ಏನದಾರ, ಇವರೆಲ್ಲ ಗುರುವಿನ ಸ್ಥಾನ ಹೊಂದಿದಂಥವ್ರು. ಈಗ ಮಾತೃ ದೇವೋಭವ ಅಂದ್ರೆ ಏನು, ಹುಟ್ಟಿದ ಮೇಲೆ ನಮ್ಮ ತಾಯಿ ಏನು ಮಾಡ್ತೀವಿ, ಹುಟ್ಟಿದ ಮೇಲೆ 9 ತಿಂಗಳ ಹೆತ್ತು ಎಷ್ಟೋ ಕಷ್ಟಪಟ್ಟು ನಮ್ಮನ್ನು ಹಡೋದು ಮಕ್ಕಳಿಂದ ಸಣ್ಣ ಕೂಸು ನಿಮ್ಮ ಮನ್ಯಾಗ ನೋಡ್ತಿರ್ಬೇಕು ನೀವು, ಸಣ್ಣ ನಿಮ್ಮ ತಮ್ಮದಾರು, ನಿಮ್ಮ ಕಾಕನ ಮಕ್ಕಳು, ನಿಮ್ಮ ಅಣ್ಣ ಮಕ್ಕಳು ಸಣ್ಣ ಪುಟ್ಟ ಕೂಸುಗಳು ಇರ್ತಾರೆ. ಅವ್ರಿಗೆ ತಾಯಿ ಹೆಂಗೆ ಬೆಳೆಸ್ತಾಳೆ ಅಂತಂದ್ರೆ ತಾನು ಊಟ ಮಾಡೋದನ್ನು ಬಿಟ್ಟು ಕೂಸಾಳಕತ್ತಿದ್ದಲ್ಲಿ ಬಂದು ಹಾಲು ಕೊಡಿಸ್ತಾಳೆ. ತಾನು ಊಟ ಮಾಡೋ ಮುಂದೆ ಹುಡುಗಿ ಏನಾರ ಸಂಡಾಸ ಮಾಡಿತ್ತಂದ್ರೆ ಅದನ್ನು ಕೈ ತೊಳ್ಕೊಂಡು ಇಲ್ಲಿ ಬಂದು ಬಿಟ್ಟು ಮತ್ತು ಅಲ್ಲಿ ಹೋಗಿ ಕೈ ತೊಳ್ಕೊಂಡು, ಅಂದ್ರೆ ತಾಯಿ ಏನು ಮಾಡಿದ್ರೆ ಮೊದಲು ಗುರು ಆಗಿತ್ತ ಒಂದು 5 ವರ್ಷ 4 ವರ್ಷ 5 ವರ್ಷ ತನಕ ಹುಡುಗರಿಗೆ ಬೆಳೆಸ್ತಾರೆ. ತದನಂತರ ತಂದೆ ಅದಕ್ಕೆ ಏನು ಅಂತೀವಿ ನಾವು, ಮಾತೃ ದೇವೋಭವ ಅಂತಂದ್ರೆ ತಾಯಿಗೆ ಮಾತೃ ದೇವೋಭವ ಅಂದ್ರೆ ದೇವರ ಸ್ಥಾನವನ್ನು ತಾಯಿ ಕೊಡ್ತೀವಿ, ಅದು ತಾಯಿ ಗುರು ಅಂತ ಅನ್ಕೊತೀವಿ. ತದನಂತರ ಏನು ಮಾಡ್ತಾರೆ, ತಂದೆ ತನ್ನ ಕರ್ತವ್ಯ ನಿರ್ವಹಿಸ್ತಾನೆ. ಅಪ್ಪ ಏನು ಮಾಡ್ತಾನೆ, ಹೊರಗಡೆ ದುಡ್ಡು ತಂದು ನಿಮಗೆ ಪಗಾರ ಮನೆ ಕೊಡ್ತಾನೆ, ತಾಯಿ ಮಾಡಿ ಆಗ್ತಾವೆ. ತಂದೆ ಕೊಡ್ಲಾರ್ದ ತಾಯಿ ಏನು ಮಾಡೋಕ್ಕಾಗತ್ತೆ, ನಾವು ಏನಾಗೋದಿಲ್ಲ. ಆಮೇಲೆ ನಿಮಗೆ ಸಾಲಿಗೆ ಹಚ್ತಾರೆ. ಸಾಲಿಗೆ ನಂತರ ಲೌಕಿಕ ಬದುಕಿಗೆ ಅಂದ್ರೆ ನಿಮ್ಮದು ಧ್ಯಾನಾರ್ಜನೆ ಆದ ನಂತರ 6 ವರ್ಷದ ನಂತರ ನಿಮಗೆ ತಿಳುವಳಿಕೆ ಬಂದಾಗ ತಂದೆ ಏನು ಮಾಡ್ತಾನಂದ್ರೆ ಸಾಲಿ ಕಳಿಸಿ ತಂದೆ ಆದಂಥ ಒಂದು ಭಾವನೆಗಳನ್ನು ಹುಡುಗರ ಕೈಲಿ ಬಿಡ್ತಾನೆ. ಸಿಟ್ಟು ಮಾಡ್ಕೊತಾನೆ ತಂದೆ, ಸಿಟ್ಟು ಮಾಡ್ತಾರೆ, ಹೊಡಿತಾರೆ. ಯಾಕೆ ಹೊಡಿತಾರೆ, ನಾವು ತಪ್ಪು ಮಾಡಿದ್ದಂತ ತಿಳ್ಕೊಂಡು ಹೊಡಿತಾರೆ. ನನ್ನ ಮಗ ಹಿಂಗೆ ಆಗಬಾರ್ದು, ನನ್ನ ಮಗ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ನಾನು ಮಾಡಿದ ತಪ್ಪುಗಳನ್ನು ನನ್ನ ಮಗ ಮಾಡಬಾರ್ದು. ತಂದೆ ಭಾವನೆ ನೋಡ್ರಿ ಹೆಂಗಿರ್ತೈತಿ, ತಾನೇನು ಮಾಡಿರ್ತಾನೆ ತಪ್ಪುಗಳಿಗೆ ತಾವು ಎಷ್ಟೋ ತಂದೆ ಮಕ್ಕಳು ಕೂಲಿ ಕೆಲಸ ಮಾಡ್ತಾರೆ, ಎಷ್ಟೋ ಕೂಲಿ ಹೊಲದಾಗ ಕೆಲಸ ಮಾಡ್ತಾರೆ, ಹಮಾಲಿ ಮಾಡ್ತಾರೆ, ಸಣ್ಣ ನೌಕರಿ ಮಾಡ್ತಾರೆ, ಸಣ್ಣ ಕೆಲಸ ಮಾಡ್ತಿರ್ತಾರೆ. ಆದರೂ ತನ್ನ ಮಕ್ಕಳದ ಬಗ್ಗೆ ಭಾವನೆ ಏನು ಇಟ್ಕೊಂಡಿರ್ತಾರೆ, ನನ್ನ ಮಗ AC ಆಗಬೇಕು, ನನ್ನ ಮಗ DC ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಕಲಾವಿದನಾಗಬೇಕು, ಏನೇನೋ ಆಗ್ಬೇಕಂತೇಳಿ ತಂದೆ ಆದಂಥ ಒಂದು ಕಲ್ಪನೆಯನ್ನು ಕಟ್ಕೊಂಡು ತನ್ನ ಮನಸ್ಸಿನೊಳಗೆ ಅದನ್ನು ಇಟ್ಕೊಂಡು ನಿಮ್ಮನ್ನು ಬೆಳೆಸ್ತಿರ್ತಾನೆ. ಹೀಗಾಗಿ ನಾವು ಅಲ್ಲೇನಂತೀವಿ, ಪಿತೃ ದೇವೋಭವ ಅಂತ ಕರಿತೀವಿ. ತಂದಿನ ಒಂದು ಗುರುಸ್ಥಾನ ಕೊಡ್ತೀವಿ.
ಇವೆಲ್ಲ ತಂದೆ ಮತ್ತು ತಾಯಿ ಇಟ್ಟಂಥ ಗುರಿಗಳನ್ನು ಸಾಧಿಸ್ಲಿಕ್ಕೆ ಒಬ್ರು ಬೇಕು. ನಮಗೆ ಹೆಂಗಿರ್ತೈತಿ, ನಮಗೆ ಬಿಜಾಪುರಕ್ಕೆ ಹೋಗ್ಬೇಕಾಗೈತಿ. ತಂದೆ ಏನು ಮಾಡ್ತಾನೆ, ದುಡ್ಡು ಕೊಡ್ತಾನೆ, ಬಿಜಾಪುರಕ್ಕೆ ಹೋಗಂತಾನೆ. ನಮಗೆ ಕರ್ಕೊಂಡು ಯಾರು ಹೋಗ್ಬೇಕು? ನಾವೇನು ಮಾಡ್ತೀವಿ, ಬಸ್ನಾಗ ಕುಂದಿರ್ತೀವಿ. ಬಸ್ನಾಗ ಕುಂದು ನಮಗೆ ಕರ್ಕೊಂಡು ಯಾರು ಹೋಗ್ತಾರೆ? ಡ್ರೈವರ್ ಕರ್ಕೊಂಡು ಹೋಗ್ತಾನೆ, ಹೌದಿಲ್ಲ? ನಾವು ಬೇರೆ ಗಾಡಿ ನಡ್ಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆ ಡ್ರೈವರ್ ಏನು ಮಾಡ್ತಾನೆ, ರೊಕ್ಕ ತೊಗೊತಾನೆ, ನಮಗೆ ಒಯ್ದು ಬಿಜಾಪುರ ಬಿಡ್ತಾನೆ. ಅಂದರೆ ನಮ್ಮದು ಗುರಿ ಬಿಜಾಪುರ ಇದ್ರೆ ತಂದೆ ಏನು ಮಾಡ್ತಾನೆ, ಈ ತಂದೆ ಮತ್ತು ತಾಯಿ ಇಟ್ಟಂಥ ಗುರಿಗಳನ್ನು ಮುಟ್ಟಿಸುವಂಥ ಕೆಲಸ ಏನು ಮಾಡ್ತಾರೆ, ಇಲ್ಲಿ ಕುಂತಂಥ ಶಿಕ್ಷಕರು ಮಾಡ್ತಾರೆ. ತಮ್ಮ ಕೆಲಸಗಳನ್ನು ಬದಿಗಿಟ್ಟು ನೀವು ತಿಳ್ಕೊಂಡಿರ್ಬೋದು, ಪಗಾರ ಕೊಡ್ತಾರ ಬರ್ತಾರೆ ಅಂತೇಳಿ. ಸರ್ಕಾರ ಕೊಡುವಂಥ ಪಗಾರ ಪ್ರೈಮರಿ ಸ್ಕೂಲ್ ಟೀಚರಿಗೆ ಎಲ್ಲೂ ಸಾಲೋದಿಲ್ಲ. ಇದು ನನ್ನ ಅನುಭವ ಐತಿ. ಅವ್ರಿಗೆ ಭಾಳ ಕಡಿಮೆ ಪಗಾರ ಇರ್ತೈತಿ. ಆಮೇಲೆ ಕೆಲಸದ ಒತ್ತಡ ಭಾಳ ಇರ್ತೈತಿ. ಅವ್ರಿಗೆ ಪ್ರೈಮರಿ ಸ್ಕೂಲ್ ಟೀಚರಿಗೆ, ಹೈಸ್ಕೂಲ್ ಟೀಚರ್ ನೋಡ್ರಿ ಬರೀ 3 ಕ್ಲಾಸ್ ಹೋಗ್ಬೇಕು. ಇಲ್ಲೇ 1 to 7 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನೂ ಅವರು ಎಲ್ಲ ಕ್ಲಾಸನ್ನು ಅಟೆಂಡ್ ಮಾಡಬೇಕು. ಆಮೇಲೆ ನೀವು ಮಾಡುವಂಥ ಗದ್ದಲಗಳನ್ನು ನೋಡ್ಬೇಕು ಅವರು. ಯಾಕಂದ್ರೆ ನಿಮಗೆ ತಿಳುವಳಿಕೆ ಇರೋಲ್ಲ. ಪಾಪ ನೀವೇನು ಮಾಡ್ತೀರಿ, ನಿಮ್ಮ ಇದು ಮಾಡ್ತೀರಿ, ಹುಡುಗಾಟಿಕೆ ಮಾಡ್ತೀರಿ, ಏನೋ ಕಿಟ್ಲೆ ಮಾಡ್ತೀರಿ, ಯಾರಿಗೋ ಕುಂತು ಚೂಡ್ತೀರಿ, ಏನೋ ಅಭ್ಯಾಸ ಮಾಡೋದಲ್ಲ, ಬುಕ್ ಹರಿದು ಹೋಗಿರ್ತೀರಿ, ಬುಕ್ ಬಿಟ್ಟು ಬಂದಿರ್ತೀರಿ. ಇದೆಲ್ಲನೂ ಅವ್ರು ಸಹಿಸ್ಕೊಂಡು ನಿಮಗೆ ತಿಳುವಳಿಕೆ ಹೇಳಿ ಒಂದು ಹತ್ತಕ್ಕೆ ಏನು ತರ್ತಾರೆ, ಅದಕ್ಕೆ ಗುರು ದೇವೋಭವ ಅಂತಾರೆ. ಅಂದ್ರೇನು, ನಿಮ್ಮ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಸಹಾಯ ಮಾಡುವಂಥವ್ರು ಗುರು ದೇವೋಭವ ಅಂತ, ಇವರು ಗುರುಗಳು. ತದನಂತರ ಏನು ಮಾಡ್ತೀವಿ, ಅತಿಥಿ ದೇವೋಭವ ಅಂತೀವಿ. ಅತಿಥಿ ಅಂದರೆ ಯಾರು? ನಮ್ಮ ಮನೆಗೆ ಯಾರು ಬೀಗರು ಬಿಜ್ರು ಅಣ್ಣ ತಮ್ಮ ಬಂದ್ರೆ ಅವ್ರ ಅತಿಥಿಗಳಲ್ಲ. ಅದಕ್ಕೆ ಅತಿಥಿಗಳಂದ್ರೆ ಯಾರು? ಈಗ ಏನೋ ನಮ್ಮ ಜೀವನದಲ್ಲಿ ಒಂದು ಕೆಟ್ಟದನ್ನು ಮಾಡ್ತಾ ಇರುವಾಗ ಬಂದು ಒಳ್ಳೆಯದನ್ನು ಹೇಳಿದ್ದಾರೆ. ಹೆಂಗೆ ಈ ಮಾನ ಸ್ವಾಮಿಗಳು ಶ್ರಾವಣ ಮಾಸದಲ್ಲಿ 1 ತಿಂಗಳು ಪ್ರವಚನ ಹೇಳ್ತಾರೆ. ಅವರು ತಾತ್ಕಾಲಿಕವಾಗಿ ಬಂದರು. ಇವ್ರು ಏನಿರ್ತಾರೆ, 1ನೇಲಿಂದ 7ನೇ ತನಕ ಇವ್ರು ಇರ್ತಾರೆ. 7th to 10th ಹೈಸ್ಕೂಲ್ ಟೀಚರ್ ಇರ್ತಾರೆ. ಡಿಗ್ರಿಗೆ ಹೋದ್ಮೇಲೆ 2 ವರ್ಷ ಅಲ್ಲಿರ್ತಾರೆ. ಅವ್ರು ಪರ್ಮನೆಂಟ್ ಆಗಿರೋರು. ಇವ್ರು ಅತಿಥಿ ದೇವೋಭವ ಅಂದರೆ ಯಾವಾಗ ಅವ್ನು ಬಂದು ಹೋಗೋರು. ಇವ್ರು 1 ತಿಂಗಳ ಪ್ರವಚನ ಹೇಳ್ತಾರೆ, ಹೋಗ್ತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಒಂದು 2 ದಿವಸ ಕುಂದಿರ್ತಾರೆ. ಏನೋ ಒಂದು ಭವನಗಳಿಗೆ ನಿಮ್ಮ ಅತಿಥಿ ಶಿಕ್ಷಕರನ್ನು ಬರ್ತಾರೆ. ನೋಡಿ, ಎಲ್ಲಿಂದ ಬೇರೆ ಕಡೆ ಬಂದಿರ್ತಾರೆ. 1 ದಿವಸ 2 ದಿವಸ ನಿಮಗೆ ಏನು ತಿಳಿಲಾರ್ದಂಥದ್ದು ಹೋರಾಟ ಹೇಳ್ತಾರೆ, ಬೇಡ ಇವ್ರಿಗೆ ಟ್ರೈನ್ ಮಾಡೋಗಿರ್ತಾರೆ. ಅದಕ್ಕೆ ಅತಿಥಿಯಾಗಿ ಬಂದಂಥವ್ರು ನಮಗೇನೋ ಜ್ಞಾನ ಕೊಡ್ತಾರೆ. ಕತ್ತಲೆಯಿಂದ ಬೆಳಕಿನ ಕಡೆ ನಾವೇನೋ ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತ ತಿದ್ದು ಹೇಳಿ ನಮ್ಮನ್ನೇನು ಮುಂದುವರ್ಸ್ಕೊಂಡು ಹೋಗ್ತಾರೆ, ನಮ್ಮನ್ನೇನು ತಿಳುವಳಿಕೆ ಹೇಳ್ತಾರೆ. ಅವರು ಕೂಡ ಒಂದು ದೇವರ ಭಾವನೆಯಲ್ಲಿ. ಹೀಗಾಗಿ ಅವ್ರನ್ನೂ ಅತಿಥಿ ದೇವೋಭವ ಅಂದರೆ ಅವರು ಕೂಡ ಒಂದು ಗುರುವಿನ ಸ್ಥಾನದಲ್ಲಿರ್ತಾರೆ. 4 ಪ್ರಮುಖವಾದ ಗುರು ಸ್ಥಾನಗಳಲ್ಲಿ ಇವ್ರು ಬರ್ತಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿದ್ದಂತಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನಾನು ಭಾಳ ಗೌರವಿಸ್ತೇನೆ. ಇವತ್ತಿನವರೆಗೂ ನಾನು ನಮ್ಮ ಪ್ರಾಪರ್ ಹುಟ್ಟಿದೂರು ಅವರಾದ್ಮೇಲೆ ನಾನು ಕಲಿತಿದ್ದು ಬಸವನಗಲ್ಲಿ ಶಾಲೆ ಅಂತೇಳಿ ಪ್ರಾಥಮಿಕ ಶಾಲೆ. ಅಲ್ಲಿ ಕಲಿತಂಥ 7 ಗುರುಗಳೊಳಗೆ 3 ಗುರುಗಳು ತೀರ್ಕೊಂಡ್ರೆ, ಇನ್ನೂ 3 ಗುರುಗಳು ಈಗ ಬದುಕಿದ್ದಾರೆ. ವರ್ಷಕ್ಕೊಮ್ಮೆ ಅವ್ರು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಶಾಲೆ ಓದಿಸಿ ಸನ್ಮಾನ ಮಾಡಿ ಅವ್ರಿಗೆ ಗುರುಭಕ್ತಿಯನ್ನು ನಾನು ಸಲ್ಲಿಸಿ ಬರ್ತೀನಿ. ಗುರುಭಕ್ತಿ ಅಂದ್ರೇನು? ಗುರುಭಕ್ತಿ ಅಂದ್ರೇನು? ದುಡ್ಡು ಕೊಡ್ಬೇಕಂತಲ್ಲ. ಅವ್ರಿಗೆ ಸರ್ಕಾರ ಪಗಾರ ಕೊಡ್ತೈತಿ, ನಾಳೆ ಪೆನ್ಷನ್ ಬರ್ತೈತಿ, ಅವ್ರಿಗೆ ಅವ್ರ ಜೀವನ ಇರ್ತೈತಿ. ಗುರುಭಕ್ತಿ ಅಂದ್ರೆ ನಮ್ಮಲ್ಲಿನ ಭಾವನೆಗಳನ್ನು, ಅವರಿಂದ ಕಲಿತಂಥ ವಿದ್ಯೆಯನ್ನು ಸ್ಮರಿಸಿಕೊಂಡು ನಾನು ಈ ಒಂದು ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೀನಿ ಸರ್, ನಿಮ್ಮ ಆಶೀರ್ವಾದ ಅಂತೇಳಿ ಅವರಿಗೆ ನಾವು ಕೈ ಮುಗಿದು ಬರ್ತೀವಿ. ಅದಕ್ಕಿಂತ ಹೆಚ್ಚಿಂದು ಪ್ರಾಥಮಿಕ ಶಿಕ್ಷಕರು ನಿಮ್ಮ ಜೀವನದಲ್ಲಿ ಏನೂ ಬಯಸೋದಿಲ್ಲ. ಹೀಗಾಗಿ ನೀವೇನು ಮಾಡಿರಿ, ಒಳ್ಳೆಯದು ಅಭ್ಯಾಸ ಮಾಡಿರಿ. ಶಿಕ್ಷಕರು ಏನು ಹೇಳಿಕೊಡ್ತಾರೆ, ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಟ್ಟಂಥದ್ದನ್ನು ಮನೆಯೊಳಗೆ ಹೋಮ್ವರ್ಕ್ ಕರೆಕ್ಟಾಗಿ ಮಾಡಿರಿ. ದಯವಿಟ್ಟು ಮೊಬೈಲ್ ಕೈ ಒಳಗೆ ಹಿಡಿಬೇಡ್ರಿ. ಮೊಬೈಲ್ ಎಷ್ಟು ಒಳ್ಳೇದೈತಿ ಅಷ್ಟೇ ಕೆಟ್ಟೈತಿ. ಮೊಬೈಲ್ ನೋಡಿರಿ ಬೇಡ ಅನ್ನೋದಲ್ಲ. ನಿಮಗೆ ತಿಳಿಲಾರ ಸಬ್ಜೆಕ್ಟ್ಗಳು ಸಾಕಷ್ಟು ಮೊಬೈಲ್ನಲ್ಲಿ ಸಿಗ್ತೈತಿ, ಯೂಟ್ಯೂಬಲ್ಲಿ ಹೋಗಿ ಸಿಗ್ತೈತಿ, ಗೂಗಲ್ನಲ್ಲಿ ಹೋಗಿ ಸಿಗ್ತೈತಿ. ತಿಳಿಲಾರ್ದಂಥ ಅದು ಅಂಥ ವಯಸ್ಸೇ ನಿಮ್ದಲ್ಲ. ತಿಳ್ಕೊಂಡು ಅಭ್ಯಾಸ ಮಾಡೋಂತಲ್ಲ. ನಿಮಗೇನು ತಿಳಿಲಿಲ್ಲ ಸರ್, ಶಿಕ್ಷಕರು ಇರ್ತಾರೆ, ಗುರುಮಾತೆಯರು ಇರ್ತಾರೆ, ಗುರುಗಳು ಇರ್ತಾರೆ. ತಿಳಿಲಿಲ್ಲ ಅಂದ್ರೆ ಬಂದು ಅವ್ರಿಗೆ ಕೇಳಿರಿ. ಮುಂದಿನ ಜೀವನದಲ್ಲಿ 7ನೇ ಪಾಸ್ ಆದಮೇಲೆ ಮುಂದೆ 10th PUC ಅದಾದಮೇಲೆ ಒಂದು ಜೀವನದ ಒಳ್ಳೆಯ ಜೀವನ ರೂಪನ ಶೈಲಿ ಮಾಡ್ಬೋದು. ಬಡವರಾಗಿ ಹುಟ್ಟೋದು ತಪ್ಪಲ್ಲ. ಎಷ್ಟೋ ಮಂದಿ ಇಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಸರ್ಕಾರಿ ಸ್ಕೂಲಿಗೆ ಬರ್ತಾರಂದ್ರೆ ಬಡವ್ರ ಮಕ್ಕಳಂತ ಅಂದ್ಕೊಂಡಿರ್ತೀನಿ. ಆದರೆ ಬಡವರಾಗಿ ಹುಟ್ಟಿದ್ವಿ ಅದು ನಿಮ್ಮ ತಪ್ಪಲ್ಲ, ಯಾಕಂದ್ರೆ ಅದು ದೇವರದ್ದು. ಆದರೆ ಬಡತನದಲ್ಲಿ ನಾವೇನು ಸಾಯ್ಬೇಕಂತ ಬಯಸ್ಕೊತೀವಿ, ಅದು ನಾವು ಮಾಡುವಂಥ ದೊಡ್ಡ ತಪ್ಪು. ಹೀಗಾಗಿ ನೀವೇನು ಮಾಡಿರಿ, ಜೀವನದಲ್ಲಿ ಒಳ್ಳೆ ಶಿಕ್ಷಣವನ್ನು ಪಡ್ಕೋರಿ. ಯಾವುದೂ ದುಶ್ಚಟಕ್ಕೆ ಹೋಗ್ಬೇಡ್ರಿ, ಯಾವುದೂ ಉಡಾಳ ಹುಡುಗರು ಕೂಡ ದೋಸ್ತಿ ಮಾಡಬೇಡ್ರಿ. ನಿಮ್ಮದೇ ಆದಂಥ ಒಂದು ಜೀವನ ಕಟ್ಕೊಂಡು ಮುಂದೆ ಜೀವನದಲ್ಲಿ ಏನರ ಒಂದು ಸಾಧನೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಈ ನಿಮ್ಮೆಲ್ಲ ಶಿಕ್ಷಕರಿಗೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಸಂತೋಷ ಯಾವುದೂ ಇಲ್ಲ ಅಂತ ಅಂದ್ಕೊಂಡು ಇವತ್ತಿನ ದಿವಸ ನನಗೆ ಇಲ್ಲಿ ಕರೆಸಿದ್ದಕ್ಕೆ ನಮ್ಮ ಮೇಡಮ್ ಅವ್ರಿಗೆ ಫೋನ್ ಮಾಡಿದೆ ರಾತ್ರಿ. ಆ್ಯಕ್ಚುಲಿ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋದೇ ಅನ್ಸುತ್ತೆ. ರಾತ್ರಿ 10 ಗಂಟೆಗೆ ನಾವು ಫೋನ್ ಮಾಡಿದೆ. ಮೊನ್ನೆ ಸರ್ ಅಂಗಡಿಗೆ ಬಂದಾಗ ನೆನಪು ಮಾಡಿದ್ವಿ ಸರ್, ನಂಗೆ ಸ್ಕೂಲಲ್ಲಿ ನೆನಪಿಲ್ಲ. ಆ್ಯಕ್ಚುಲಿ ಹೋದ ವರ್ಷ ಕೊಟ್ಟಿದ್ದು ನಮ್ಮ ಮಗ ಸೊಸಿ ಬಂದು ಕೊಟ್ಟೋಗಿದ್ದಾರೆ, ನೆನಪಿರ್ಬೇಕು ನಿಮಗೆ. ಹೋದ ವರ್ಷ ನಮ್ಮ ಮಗ ಸೊಸಿ ಕೊಟ್ಟೋಗಿದ್ದಕ್ಕೆ ನನಗೆ ನೆನಪಿರಲಿಲ್ಲ. ಬೇರೆ ಎಲ್ಲ ಸ್ಕೂಲಿಗೆ ಕೊಟ್ಟಿನಿ, ಹೆಚ್ಚು ಕಮ್ಮಿ ಒಂದು 50% ಸ್ಕೂಲೆಲ್ಲ ಮುಗಿದಾವ. ಈ ಸ್ಕೂಲ್ ನೆನಪಿಲ್ಲ. ಮನೆ ಸರ್ ಬಂದೋಗಿದ್ದು ಸರ್ ಹಿಂಗೆ ನೆನಪಿಲ್ಲ. ಅದಕ್ಕೆ ರಾತ್ರಿ ನೀನು ಮೇಡಮ್ ಅವ್ರಿಗೆ ಫೋನ್ ಮಾಡಿದೆ. ನಾನು 10 ಆಗಿತ್ತು. ಇಲ್ಲ ಸರ್ ನೀವು ಯಾವಾಗ ಬೇಕಾದರೂ ಬರ್ರಿ ಅಂದರು. ಭಾಳ ಸಂತೋಷ ಆಯಿತು. ಇವತ್ತಿನ ದಿವಸ ನನಗೆ ಇಲ್ಲಿ ಕರೆಸಿ ಸನ್ಮಾನವನ್ನು ಮಾಡಿ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಗುರುವಿನ ಮಹತ್ವವನ್ನು ತಿಳಿಸಿಕೊಟ್ಟ
ದೇವಗಿರ್ಕರ್ ಸರ್ ಇವರಿಗೆ ಧನ್ಯವಾದಗಳು. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ನೋಟ್ಬುಕ್ ವಿತರಿಸಲು ಆಗಮಿಸಿದ ಶ್ರೀ ಪ್ರಕಾಶ್ ದೇವಗಿರ್ಕರ್ ಸರ್ ಇವರಿಗೆ ನಮ್ಮ ಶಾಲೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇದನ್ನು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಎಲ್ಲ ಮುಖ್ಯ ಗುರುಗಳು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.